ಮಹಿಳಾ ಪ್ರೆಸಿಡೆಂಟ್ ಆಗಿ ಕೆಲಸ ಮಾಡ್ತಿದ್ದೀನಿ, ಜನಗಳ ಸೇವೆ ಮಾಡ್ತಾ ಇದ್ದೀನಿ. ಜೊತೆಗೆ ಇಲ್ಲಿಗೆ ಬರಬೇಕು ಅಂತ ತುಂಬ ದಿನದಿಂದ ಅನ್ಕೊಂಡೆ, ಬಟ್ ಬರೋಕ್ಕಾಗಿರಲಿಲ್ಲ. ಅದೇನೋ ರಾಯರ ಕೃಪೆ ಇತ್ತೇನೋ, ಇವಾಗ ಒಂದು 6 ವೀಕ್ಸ್ ಬ್ಯಾಕು ಬರಬೇಕು ಅಂತ ಅನ್ನಿಸ್ತು. ಬಂದೆ. ಫಸ್ಟ್ ವಾರ ಬಂದು ನಾನು ಬರೀ ತುಪ್ಪದ ದೀಪ ಹಚ್ಚೋಣ ಅಂತ ಅಂದ್ಕೊಂಡು ಸ್ಟಾರ್ಟ್ ಮಾಡಿದೆ. ತುಂಬ ವೈಬ್ರೇಷನ್ ಇದೆ, ತುಂಬ ಪಾಸಿಟಿವ್ನೆಸ್ ಇದೆ, ತುಂಬ ಒಳ್ಳೇದಾಗ್ತಿದೆ. ಆಮೇಲೆ ನಾವು ಏನು ಅನ್ಕೋತೀವೋ ಅದಕ್ಕಿಂತ ಎಕ್ಸ್ಟ್ರಾಡಿನರಿ ಆ ರಾಯರು ನಮಗೆ ಕೃಪೆ ಮಾಡ್ತಾ ಇದ್ದಾರೆ ಅನಿಸ್ತು. ಅಂತೂ ತುಂಬ ಖುಷಿ ಆಯಿತು. ಇವತ್ತಿಗೆ ನಮ್ಮದು 7ನೇ ವಾರ ದೀಪ ಹಚ್ತಾ ಇದ್ದೀನಿ. 7 ವಾರದಿಂದನೂ ತುಪ್ಪದ ದೀಪ ಹಚ್ತಾ ಇದ್ದೀನಿ. ಡೇ ಬಂದಾಗ ನಾನು ಸುಮ್ಮನೆ ದೇವ್ರ ಹತ್ರ ಕೈ ಮುಕ್ಕೊಂಡು ಹೋಗೋಣ ಅಂತ ಬಂದಿದ್ದು. ಅನ್ಎಕ್ಸ್ಪೆಕ್ಟೆಡ್ ಆಗಿ ದೀಪ ತೊಗೊಂಡು ಹಚ್ಚಿದ ಮೇಲೆ ತುಂಬ ವೈಬ್ರೇಷನು. ನಾನೇನೋ ಅನ್ಕೋತಾ ಇರ್ತೀನಿ, ಅದು ಸಡನ್ನಾಗಿ ಗುರುವಾರನೇ ಆಗುತ್ತೆ. ನಾವು ಅಂದ್ಕೊಂಡಿದ್ದು ಗುರುವಾರನೇ ಆಗ್ತಾ ಇದೆ ಎಲ್ಲನೂ. ಹಾಗಾಗಿ ದೇವರ ಆಶೀರ್ವಾದ ಇದೆ, ದೇವ್ರ ಕೃಪೆ ಇದೆ ಅನ್ನೋದು ಅನ್ನಿಸ್ತಿದೆ ಸರ್ ನಮಗೆ. ನಾವು ಹಂಗೆ ಅನ್ಬೋದು ಸರ್. ಯಾಕೆಂದರೆ ದಿನೇ ದಿನೇ ಜನಗಳು ತುಂಬ ಜಾಸ್ತಿ ಆಗ್ತಿದ್ದಾರೆ. ನೀವು ನೋಡಿ, ಇದೇ 1-2 ತಿಂಗಳಿಂದ ಬಂದು ನೋಡಿದರೆ ಇಷ್ಟು ಕಾಯಿ ಕಟ್ಟಿರಲಿಲ್ಲ. ಬಟ್ ಇವಾಗಂತೂ ಹೆವಿ, ಎಲ್ಲೂ ಕಾಲಿಡೋಕ್ಕೆ ಜಾಗ ಆಗ್ತಾ ಇಲ್ಲ. ಆಲ್ಮೋಸ್ಟ್ 1 ಅವರ್ 1.5 ಅವರಲ್ಲಿ ನಮಗೆ ದರ್ಶನ ಮುಗಿತಾ ಇತ್ತು. ಇವಾಗ ಆಲ್ಮೋಸ್ಟ್ 4 ಅವರ್ವರೆಗೂ ನಾವು ನಿಂತ್ಕೊಂಡು ದೇವ್ರ ದರ್ಶನ ಮಾಡ್ತಿರ್ತೀವಿ. ದೇವ್ರ ದರ್ಶನ ಹೆಂಗೆ ಅಂದರೆ, ನಾವು ರಾಯರನ್ನ ಸಂಕಲ್ಪ ಮಾಡ್ತಿರ್ತೀವಿ, ರಾಘವೇಂದ್ರ ಸ್ವಾಮಿಗಳೇ ಒಳ್ಳೇದು ಮಾಡಿ ಅಂತ ಹೇಳಿದಷ್ಟು ದೇವ್ರು ಒಳ್ಳೇದು ಮಾಡ್ತಿದ್ದಾರೆ. ನಮಗೆ 1 ಅವರ್ 2 ಅವರ್ 3 ಅವರ್ 4 ಅವರ್ ಮ್ಯಾಟ್ರೇ ಆಗ್ತಾ ಇಲ್ಲ. ಒಳಗಡೆ ಬಂದಮೇಲೆ ತುಂಬ ಪಾಸಿಟಿವ್ ಅನಿಸ್ತಾ ಇದೆ ಸರ್. ತುಂಬ ಸರ್ ನಾವು ಅರ್ಕೆ ಮಾಡ್ಕೊಂಡಿದ್ವಿ, ಅದು ನೆರವೇರ್ತಾ ಇದೆ ಸರ್. ನಾವು ಒಂದು ಮಟ್ಟಕ್ಕೆ ಅರ್ಕೆ ಮಾಡ್ಕೊಂಡಿದ್ವಿ, ಅದು ಅನ್ಲಿಮಿಟೆಡ್ ಆಗಿ ದೇವ್ರು ಸಪೋರ್ಟ್ ಮಾಡ್ತಿದ್ದಾರೆ. ಒಳ್ಳೇದಾಗ 100%